ಸಿದ್ಧತೆ ಭಾಳ ವ್ಯವಸ್ಥಿತವಾದಂಥ ಒಂದು ಸಿದ್ಧತೆಯೊಂದಿಗೆ ಇವತ್ತು ನಾವು ಪ್ರಚಾರ ಕಾರ್ಯವನ್ನು ಕೈಗೊಂಡಿದ್ದೇವೆ. ಈಗಾಗಲೇ ಜಿಲ್ಲೆಯ ಎಲ್ಲ ಪ್ರಮುಖ ನಾಯಕರನ್ನು ಭೇಟಿಯಾಗಿದ್ದೇನೆ. ಪ್ರಮುಖ ನಗರಗಳಿಗೂ ಕೂಡ ಭೇಟಿಯಾಗಿದ್ದೇನೆ. ಎಲ್ಲ ಧರ್ಮಗುರುಗಳನ್ನು, ಮಠಾಧೀಶರ ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಂಡಿದ್ದೇನೆ. ಭಾಳ ವ್ಯವಸ್ಥಿತವಾದಂಥ ಪ್ರಚಾರ ನಾವು ಕೈಗೊಂಡಿದ್ದೇವೆ. ಸ್ಪಂದನೆ ನಾವು ನಿರೀಕ್ಷೆ ಮಾಡಿದಕ್ಕಿಂತಲೂ ಹೆಚ್ಚಿನ ಸ್ಪಂದನೆ ಇವತ್ತು ನಮಗೆ ಸಿಗ್ತಾ ಇದೆ. ನೋಡಿರಿ, ಪ್ರಮುಖ ಸಮಸ್ಯೆ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟಿವೆ. ಇವತ್ತು ವಿದ್ಯುತ್ತಿನ ಸಮಸ್ಯೆ ಇದೆ, ರಾಜ್ಯ ಸರ್ಕಾರ ಮಾಡ್ತಕ್ಕಂಥದ್ದು. ಇವತ್ತು ಶಾಲಾ ಕೋಣೆಗಳ ಸಮಸ್ಯೆ ಇದೆ. ಇವತ್ತು ಬೇಸಿಗೆಯಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ. ಎಲ್ಲ ರೀತಿಯ ರೈತರಿಗೆ ಇವತ್ತು ಬರಗಾಲ ಇದ್ದಂಥ ಪರಿಸ್ಥಿತಿಯಲ್ಲಿ ಅವ್ರಿಗೆ ಯಾವ ರೀತಿಯಾಗಿ ಸ್ಪಂದನೆ ಮಾಡಬೇಕಂತಕ್ಕಂಥ ಸಮಸ್ಯೆ ಕೂಡ ಇದೆ. ಯಾಕಂದರೆ ಇಂಥ ಬಿಕರವಾದಂಥ ಬರಗಾಲದಲ್ಲಿ ರೈತರು ಇವತ್ತು ಯಾವ ರೀತಿಯಾಗಿ ತೊಂದರೆ ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಊಹಿಸಲು ಕೂಡ ಸಾಧ್ಯ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ರೈತರಿದ್ದಾರೆ. ಅವರ ನೆರವಿಗೆ ನಾವೆಲ್ಲ ಹೋಗಬೇಕಾಗ್ತದೆ, ಸರ್ಕಾರ ಹೋಗಬೇಕಾಗ್ತಾಯಿದೆ. ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಸುಮಾರು 27,000 ಕೋಟಿ ರೂಪಾಯಿಯನ್ನು ಕಡಿಮೆ ಬಡ್ಡಿ ದರದಲ್ಲಿ ರೈತರಿಗೆ ಕೊಡ್ತಕ್ಕಂಥ ಒಂದು ನಿರ್ಣಯವನ್ನು ಕೈಗೊಂಡು ರೈತರ ತಾತ್ಪೂರ್ತಿಕ ಸಮಸ್ಯೆಯನ್ನು ಶಮನ ಮಾಡಿದೆ. ಅವರು 25 ವರ್ಷಗಳಿಂದ ಲೋಕಸಭೆಯನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಈಗಿರ್ತಕ್ಕಂಥ ಏನು ಲೋಕಸಭಾ ಸದಸ್ಯರು ಕಳೆದ 25 ವರ್ಷದಿಂದ ಚಿಕ್ಕೋಡಿಯಿಂದ 2 ಸಲ, ಇಲ್ಲಿಂದ 3 ಸಲ, 25 ವರ್ಷ ಅವರು ಲೋಕಸಭೆಯಲ್ಲಿ ಏನು ಜಿಲ್ಲೆಯನ್ನು ಪ್ರತಿನಿಧಿಸಿದ್ದಾರೆ, ಜಿಲ್ಲೆಯ ಬಗ್ಗೆ ಏನು ಅವರು ಮಾತನಾಡಿದ್ದಾರೆ, ಜಿಲ್ಲೆಯ ಸಮಸ್ಯೆಗೆ ಯಾವ ಸ್ಪಂದನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಆ ಅರಿವು ಪತ್ರಿಕೆ ಇದೆ, ನಿಮ್ಮೆಲ್ಲರಿಗೂ ಕೂಡ ಇದೆ. ಅವರ ಸಾಧನೆ ಶೂನ್ಯ ಅಂತಕ್ಕಂಥದ್ದು ನೀವೇ ಮಾಧ್ಯಮ, ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಬರೆದಿರ್ತಕ್ಕಂಥದ್ದು ತಾವು ನೋಡಿದ್ದೀರಿ. ಅವರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಸಮಗ್ರ ಬದಲಾವಣೆಗೆ ಏನು ಕಾರ್ಯಕ್ರಮಗಳನ್ನು ಅವ್ರು ತರಬೇಕಾಗಿತ್ತು, ಏನು ಕೆಲಸ ಮಾಡಬೇಕಾಗಿತ್ತು, ಅವರಿಂದ ಆಗಲಿಲ್ಲ ಅಂತಕ್ಕಂಥದ್ದು ಭಾಳ ವಿಷಾದದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆಮೇಲೆ ಇನ್ನೊಂದು, ಇವತ್ತು ಹಿಂದುತ್ವದಲ್ಲಿ ಅಂಥೇಳಿ ನೀವು ಮಾಧ್ಯಮದವ್ರು ಹೇಳ್ತಾ ಇದ್ದೀರಿ. ನೋಡಿ, ನಾವು ಯಾರು ಕೂಡ ಬೇರೆ ಧರ್ಮೀಯರಲ್ಲ, ನಾವು ಕೂಡ ಹಿಂದೂಗಳೇ. ನಮ್ಮ ಅಜ್ಜ ಮುತ್ತಜ್ಜ ನಮ್ಮೆಲ್ಲ ಹೆಸರುಗಳು ಕೂಡ ಹಿಂದೂಗಳಿಂದಲೇ ಪ್ರಾರಂಭ ಆಗ್ತವೆ. ನಾವು ಮನೆಯಿಂದ ಹೊರಗೆ ಬರಬೇಕಾದ್ರೆ ದೇವರಿಗೆ ನಮಸ್ಕಾರ ಮಾಡಿ ಹೊರಗೆ ಬರ್ತೀವಿ. ಆದರೆ ಹಿಂದುತ್ವ ಅಂತಕ್ಕಂಥದ್ದು ಮಾರ್ಕೆಟ್ ಮಾಡಬಾರ್ದು. ಹಿಂದುತ್ವ ಮನಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನಮ್ಮ ಆರಾಧನೆ ಆಚರಣೆಗಳು ನಮ್ಮ ಮನಸ್ಸಿಗೆ ವ್ಯಕ್ತಿಗತವಾಗಿ ಸಂಬಂಧಪಟ್ಟಿರ್ತಕ್ಕಂಥವು. ಅದನ್ನು ನಾವು ಮಾರ್ಕೆಟ್ ಮಾಡಿ ನಾವು ಹಿಂದೂಗಳು ಮಾರ್ಕೆಟ್ ಮಾಡೋದು ಸರಿಯಲ್ಲ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಇವತ್ತು ಆ ರೀತಿಯಾಗಿರ್ತಕ್ಕಂಥ ಅಡಚಣೆಗಳು ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ನೋಡಿರಿ, ರೈಲ್ವೆಗಳು ಡಬ್ಲೀಕರಣ ಕಾರ್ಯಕ್ರಮ, ಹೆದ್ದಾರಿಯ ಒಂದು ಕಾರ್ಯಕ್ರಮ, ಇದು UPA ಗೌರ್ಮೆಂಟ್ನಲ್ಲಿ ಮಂಜೂರಾಗಿರ್ತಕ್ಕಂಥದ್ದು. ಮನಮೋಹನ್ ಸಿಂಗ್ ಇದ್ದಂಥ ಕಾಲದಲ್ಲೇ ಇದೆಲ್ಲ ಮಾಡಬೇಕು ಅಂಥೇಳಿ DPR ಕೂಡ ಅವಾಗೆಲ್ಲ ಅಪ್ರೂವ್ ಆಗಿರ್ತಕ್ಕಂಥದ್ದು. ಅವರು ಮುಂದುವರೆದ ಕಾಮಗಾರಿ ಅದು ಸಹಜವಾಗಿರ್ತಕ್ಕಂಥದ್ದು. ಅದು ಯಾವುದಾದ್ರೂ ವಿಶೇಷವಾಗಿ ಇಲ್ಲಿ ಅವರು ಹಣ ತಂದು ಮಾಡಿರ್ತಕ್ಕಂಥ ಕೆಲಸ ಅಲ್ಲ, ಪ್ರತಿ ಜಿಲ್ಲೆಯಲ್ಲಿ ಕೂಡ ಆಗ್ತಾಯಿದೆ. ಅದು ಅದಕ್ಕಾಗಿ ಅವರ ಜವಾಬ್ದಾರಿ ಅಲ್ಲ, ಅವರು ತಂದೆ ಹೊತ್ತು ಹೇಳಿದ್ರೆ ಅದು ಅಷ್ಟೊಂದು ಸಮಂಜಸವಾಗಿರ್ತಕ್ಕಂಥ ವಿಚಾರ ಅಲ್ಲ ಅಂತ ಹೇಳಿಕೆ ಬಯಸ್ತೇನೆ. ನೋಡಿ, ಎಡಗೈ ಬಲಗೈ ಎಲ್ಲ ದಲಿತರು ಒಂದೇ. ನಾವು ಎಡಗೈ ಬಲಗೈ ಅಂತಕ್ಕಂಥ ವಿಚಾರ ಭಿನ್ನತೆಯಲ್ಲಿ ವಿಶ್ವಾಸವನ್ನು ಇಟ್ಟಿಲ್ಲ. ಇವತ್ತು ಅನೇಕ ಜನ ನಾನು ಬಲಗೈ ಸಮುದಾಯಕ್ಕೆ ಸಂಬಂಧಪಟ್ಟಿದ್ರು ಕೂಡ ಎಡಗೈ ಸಂಬಂಧದ ಅನೇಕ ಕಾರ್ಯಕರ್ತರು ನನ್ನ ಜೊತೆಗಿದ್ದಾರೆ. ಇವತ್ತು ನಾನು ಅಸೆಂಬ್ಲಿ ಚುನಾವಣೆ ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ಅಸೆಂಬ್ಲಿ ನಾವು ಏನು 20-25 ವರ್ಷಗಳ ಜೊತೆ ಅವ್ರ ಜೊತೆ ಒಂದು ಉತ್ತಮ ಬಾಂಧವ್ಯ ಒಡನಾಟ ನಡೆದು ಕೂಡ ಇದೆ. ಆ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸ ಇರಬಾರ್ದು, ಯಾರು ಕೂಡ ಮಾಡಬಾರ್ದು. 101%. ಇವತ್ತು ಬಹುಶಃ ನುಡಿದಂತೆ ನಡೆದ ಸರ್ಕಾರ ಮತ್ತು ಚುನಾವಣೆ ಪೂರ್ವದಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಗ್ಯಾರಂಟಿಗಳನ್ನು 5 ಗ್ಯಾರಂಟಿಗಳನ್ನು ಶಬ್ದಶಃ
ಆಚರಣೆಯಲ್ಲಿ ತಂದಿರತಕ್ಕಂಥ ಅದು ಕೇವಲ 9 ತಿಂಗಳಲ್ಲಿ ಯಾವುದಾದ್ರು ಸರ್ಕಾರ ಇದ್ದರೆ ಅದು ಕರ್ನಾಟಕದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಇವತ್ತು 5 ಗ್ಯಾರಂಟಿಗಳು ಕೂಡ ಇವತ್ತು ಕಾರ್ಯಗತ ಆಗಿವೆ. ಇದು ನಮಗೆ ಹೆಮ್ಮೆ ಇದೆ. ಇದನ್ನು ಉಪಯೋಗ ಮಾಡಿಕೊಂಡಿರ್ತಕ್ಕಂಥ ಅನೇಕ ಜನ ಮಹಿಳೆಯರಾದ್ಯಂತೆಯಾಗಿ ಇವತ್ತು ನಮಗೆ ನಮ್ಮ ಸಹಾಯಕ್ಕೆ ನಿಲ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಏನು ಸಂಬಂಧ ಇಲ್ಲ, ಏನು ಸಂಬಂಧ ಇಲ್ಲ. ಇವತ್ತು ನಮ್ಮ ಕಾರ್ಯಕ್ರಮಗಳು ಇವತ್ತು ಜನ ಬದಲಾವಣೆ ಬಯಸಿದ್ದಾರೆ. ಇವತ್ತು ಎಲ್ಲಿ ಏನಾಗ್ತಾಯಿದೆ ಗೊತ್ತಿಲ್ಲ, ಬಿಜಾಪುರದಲ್ಲಿ 100ಕ್ಕೆ 100ರಷ್ಟು ಬದಲಾವಣೆ ಆಗ್ತಾಯಿದೆ ಅಂತಕ್ಕಂಥ ಆತ್ಮವಿಶ್ವಾಸ ನನಗಿದೆ. ಈ ಒಳ ಒಪ್ಪಂದ ಅಂತಕ್ಕಂಥದ್ದು ಮಾಧ್ಯಮದವರು ಕೆಲವು ಜನ ನಮ್ಮ ಪಕ್ಷಕ್ಕೆ ಆಗದೇ ಇರತಕ್ಕಂಥವ್ರು ಮಾಡಿರ್ತಕ್ಕಂಥ ಅಪಪ್ರಚಾರ. ನಮ್ಮೆಲ್ಲ ಶಾಸಕರು ಮಂತ್ರಿಗಳು ಒಗ್ಗಟ್ಟಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ನನಗೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಿಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ನನ್ನ ಒಬ್ಬನೇ ಹೆಸರು ಹೇಳಿದ್ದಾರೆ. ಮತ್ತು ಹೀಗಿದ್ದಾಗ ಅವರು ಒಡಕಿನ ಪ್ರಶ್ನೆ ಉದ್ಭವ ಆಗೋದಿಲ್ಲ. ನೋಡಿ, 100ಕ್ಕೆ 100ರಷ್ಟು ಜನರ ಮೇಲೆ ವಿಶ್ವಾಸ ಇದೆ, ನನ್ನನ್ನು ಗೆಲ್ಲಿಸ್ತಾರೆ ಅಂತಕ್ಕಂಥ 100ಕ್ಕೆ 100 ಆತ್ಮವಿಶ್ವಾಸ ಇದೆ. ನಾನು ಕೂಡ ಈ ಜಿಲ್ಲೆಯಲ್ಲಿ ಕಳೆದ 20-25 ದಿವಸದಿಂದ ತಿರುಗಾಡ್ತಾ ಇದ್ದೀನಿ. ಟಿಕೆಟ್ ಅನೌನ್ಸ್ಮೆಂಟ್ ಆಗೋಕ್ಕಿಂತ ಮುಂಚೆನೇ ನಾನು ತಿರುಗಾಡ್ತಾ ಇದ್ದೀನಿ. ನನಗೊಂದು ಮಾಹಿತಿ ಇದೆ. ಆ ಮಾಹಿತಿ ಪ್ರಕಾರ ನಾನು ಗೆಲ್ತೀನಿ. ಗೆದ್ದಾದ ಮೇಲೆ ಏನು ಕೇಂದ್ರದಿಂದ ವಿವಿಧ ಇಲಾಖೆಯಿಂದ ಜಿಲ್ಲೆಗಳಿಗೆ ಏನು ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯವಿದೆ. ವಿಶೇಷವಾಗಿ ಇವತ್ತು ವರ್ಲ್ಡ್ ಹೆರಿಟೇಜ್ ಇದರಲ್ಲಿ ಬಿಜಾಪುರ ನಕ್ಷೆ ಇಲ್ಲ. 25 ವರ್ಷ ಅಲ್ಲಿ ಪ್ರತಿನಿಧಿಸಿದವರು ಅದನ್ನು ಮಾಡಬೇಕಾಗಿತ್ತು. ಅಂಥ ಅನೇಕ ಕೆಲಸಗಳದಾವ, ಇನ್ನೂ ಅಭಿವೃದ್ಧಿ ಕೆಲಸಗಳದಾವ. ನಿರುದ್ಯೋಗ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಅನೇಕ ಕಾರ್ಯಕ್ರಮ ಕೂಡ ನಾವು ಕೊಡ್ಬೋದು. ಇನ್ನೂ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಅದಾವು. ಬಹಿರಂಗ ಸಭೆಯಲ್ಲಿ ನಾನು ಅವುಗಳನ್ನು ಎಲ್ಲರೂ ಕೂಡ ವಿವರಣೆ ಕೊಡ್ತಾಯಿದ್ದೀನಿ.